ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ವಡೆ ಸಾರು. ವಡೆ ಸಾರು ತುಂಬಾ ರುಚಿಯಾಗುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಅಥವಾ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ವಡೆ ಸಾರು ಮಾಡೋದಕ್ಕೆ ಇದು ನೋಡಿ ಕಡಲೆಬೇಳೆ ನಾನು ನೆನೆಸಿಟ್ಟಿದ್ದೆ. ಒಂದು 2 ಗಂಟೆ 3 ಗಂಟೆ ನೆನೆಸಿಡಬೇಕು. ಇನ್ನೂ ಹೆಚ್ಚು ಟೈಮ್ ಇದ್ದರೆ ಒಂದು 4-5 ಗಂಟೆ ನೆನೆಸಿಡ್ಬೋದು. ಈಗ ನಾನು ಮಿಕ್ಸಿ ಜಾರಿಗೆ ಚಕ್ಕೆ ಹಾಕ್ತಾಯಿದ್ದೀನಿ. ವಡೆಗೆ ನಾನು ರುಬ್ಕೋತಾ ಇದ್ದೀನಿ ಮಸಾಲಾನ. ಚಕ್ಕೆ, ಲವಂಗ ಸ್ವಲ್ಪನೇ ಹಾಕಬೇಕು. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ. ಇದು ವಡೆಗೆ ಮಾತ್ರ ಮಸಾಲ ರುಬ್ಕೋತಾ ಇರೋದು. ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ. ಈಗ ಇದಕ್ಕೆ ನೆನೆಸಿಟ್ಟಿರುವಂಥ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ವಡೆಗೆ ಹೇಗೆ ರುಬ್ಕೋತಿರಲ್ಲ ಅದೇ ಥರ ರುಬ್ಕೋಬೇಕು ನೋಡಿ. ಈ ಹದ ಇರಬೇಕು. ತುಂಬ ನೀರು ಹಾಕದೇನೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ನೈಸಾಗಿ ರುಬ್ಬಾರ್ದು. ಈಗ ಇದು ವಡೆ ಮಸಾಲ ರೆಡಿ ಆಯಿತು ವಡೆಗೆ. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಇದೇ ಮಿಕ್ಸಿ ಜಾರಲ್ಲಿ ಮಸಾಲಕ್ಕೆ ರುಬ್ಕೋತೀನಿ. ಮಸಾಲಕ್ಕೆ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸೋಂಪು, 1-2 ಚಿಟಿಕೆ ಸೋಂಪು, ಮತ್ತು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನೋಡಿ ಈ ರೀತಿ ನೈಸಾಗಿ ರುಬ್ಕೋಬೇಕು. ನಾನು ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ, ಬಿಸಿಯಾಗಿದೆ ಅಂತ ಚೆಕ್ ಮಾಡಿ ನೋಡಿ. ಈಗ ಸ್ವಲ್ಪ ಹಾಕಿದ ಕೂಡಲೇ ಅದು ಮೇಲೆ ತೇಲ್ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಈಗ ವಡೆನ ಫ್ರೈ ಮಾಡ್ಕೋತೀನಿ. ಬೇಕಾದ ಸೈಜಲ್ಲಿ ವಡೆ ಶೇಪಲ್ಲಿ ಕೂಡ ಮಾಡ್ಬೋದು, ಇಲ್ಲ ಈ ರೀತಿ ರೌಂಡ್ ಕೂಡ ಮಾಡ್ಕೋಬೋದು. ವಡೆನ ತುಂಬ ಕರಿಬಾರ್ದು, ಸ್ವಲ್ಪ ಕರೆದ್ಬಿಟ್ಟು ತೆಗಿಬೇಕು. ವಡೆ ಮಾಡ್ತೀವಲ್ಲ ನಾವು, ಆ ರೀತಿ ಗರಿಯಾಗಿ ಕರಿಬಾರ್ದು. ಸ್ವಲ್ಪ 1 ನಿಮಿಷದಷ್ಟು ಹಿಂಗೆ ಹಾಕಿ ತೆಗಿಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು, ವಡೆ ಥರ ತುಂಬ ಫ್ರೈ ಆಗೋದು ಬೇಡ. ಆಮೇಲೆ ಮತ್ತೆ ಇದು ಸಾರಿಗೆ ಹಾಕಿ ಮತ್ತೆ ಬೇಯಿಸಬೇಕು. ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕರೆದ್ರೆ ಸಾಕು ನೋಡಿ. ಈಗ ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು, ಕೆಂಪಗಾಗೋದು ಬೇಡ. ಇದೇ ರೀತಿ ಅಷ್ಟು ವಡೆನೂ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಇಟ್ಬಿಟ್ಟು ಟೊಮೆಟೊ ಬೇಯೋದಕ್ಕೆ ಬಿಡ್ತೀನಿ ನಾನು. ಅದು ಟೊಮೆಟೊ ಸಾಫ್ಟಾಗಿ ಆಗಬೇಕು. ಈಗ ಇಷ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ನಾನು ಹಾಕ್ತಾಯಿದ್ದೀನಿ.
ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು. ನಂದು ಖಾರದ ಪುಡಿಯಲ್ಲಿ ಧನಿಯಾ ಮಿಕ್ಸ್ ಇದೆ, ಹಾಗಾಗಿ ನಾನು ಸಪ್ರೇಟಾಗಿ ಧನಿಯಾ ಪುಡಿ ಹಾಕ್ತಾಯಿಲ್ಲ. ಧನಿಯಾ ಪುಡಿ ಕೂಡ ಹಾಕಬೇಕು. ಮತ್ತು ಉಪ್ಪು ಇದೆಯಲ್ಲ, ನಾನು ವಡೆಗೂ ಕೂಡ ಉಪ್ಪು ಹಾಕಿದ್ದೀನಿ, ಹಾಗಾಗಿ ನೋಡ್ಕೊಂಡು ಸಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಈಗ ರುಬ್ಕೊಂಡಿರೋಂಥ ಮಸಾಲ ಹಾಕಿದ್ದೀನಿ. ಮಸಾಲ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಆಗಿದೆ. ಈಗ ಇದು ಜೋರಾಗಿ ಕುದಿ ಬರಲಿ ಅಂತ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೀನಿ, ಐ ಫ್ಲೇಮ್ ಇಟ್ಬಿಟ್ಟು. ನೋಡಿ ಈಗ ಜೋರಾಗಿ ಕುದೀತಾ ಇದೆ. ಕುದೀತಾ ಇರುವಾಗ ಫ್ರೈ ಮಾಡಿರೋಂಥ ವಡೆನೆಲ್ಲ ಹಾಕಿಬಿಟ್ಟು ಸ್ಟವ್ನ ಸಿಮ್ಮಲ್ಲಿಟ್ಟು ಮುಚ್ಚಳ ಮುಚ್ಚಿದ್ದೀನಿ. ಈಗ 8ರಿಂದ 10 ನಿಮಿಷ ಸಿಮ್ಮಲ್ಲಿನೇ ಬೇಯೋದಕ್ಕೆ ಬಿಟ್ಟಿದ್ದೀನಿ ನಾನು. ವಡೆನ ಬೇಯಬೇಕಲ್ಲ, ವಡೆ ಹಾಕಿರೋ ಮಸಾಲ ಎಲ್ಲ ಒಟ್ಟಿಗೆ ಬೇಯುತ್ತೆ. 8ರಿಂದ 10 ನಿಮಿಷ ಲೋ ಫ್ಲೇಮ್ ಇಟ್ಬಿಟ್ಟು ಬೇಯಿಸಬೇಕು. ನೋಡಿ ಈಗ ಬೆಂದಿದೆಯಾ ಅಂತ ಚೆಕ್ ಮಾಡಿ. ನೋಡಿ ಬೆಂದಿದೆ. ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು, ಉಪ್ಪು ಕಮ್ಮಿ ಇದ್ದರೆ ಮತ್ತೆ ಹಾಕ್ಬೋದು. ಈಗ ಇದು ಆಗಿದೆ. ವಡೆ ಸಾರು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ವಡೆ ಸಾರು ರೆಡಿ ಆಯಿತು. ತುಂಬ ರುಚಿಯಾಗುತ್ತೆ ವಡೆ ಸಾರು. ಚಪಾತಿ, ಪೂರಿಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದಕ್ಕಾದರೂ ತಿನ್ಬೋದು. ವಡೆ ಸಾರು ಈಗ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.